ನಿಮ್ಗೆ ನೋವಾಗ್ಲಿ ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ. ಬೆಂಗಳೂರಲ್ಲಿ ಇಂಥ ಸಮಸ್ಯೆಗಳಿಗೆ ಅಂತಾನೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿವೆ. ಫೇಮಸ್ ಸರ್ಜನ್ಸು, ಸ್ಪೆಷಲಿಸ್ಟ್ಸ್ ಎಲ್ಲ ಇದ್ದಾರೆ. ಅವ್ರ ಹತ್ರ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ನಿಮ್ ಮಡಿಲು ಖಂಡಿತವಾಗ್ಲೂ ತುಂಬುತ್ತೆ. ನಿಮ್ ಮನೆ ಅಂಗಳದಲ್ಲಿ ಮಗು ಗೆಜ್ಜೆ ಸದ್ ಕೇಳುತ್ತೆ. ಸಿಂಧು ಅವ್ರು ಹೇಳ್ತಿರೋದು ನಿಜ. ಆದಷ್ಟು ಬೇಗ ನೀವೆಲ್ಲರೂ ನಮ್ಮ ಮನೆಗೆ ಬರಬೇಕು. ಬರ್ತೀವಪ್ಪ ವಿರಾಟ್. ಸಮಯ ಬಂದಾಗ ಯಾರನ್ ಕಾಯುತ್ತೆ ಹೇಳು? ಅಣ್ತಮ್ಮ, ಎಲ್ರನ್ನೂ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದು. ಬಂದೇ ಬರ್ತೀವಿ ಕಣೋ ಅಣ್ತಮ್ಮ. ಶರತ್, ಹೀಗೆ ಮಾತಾಡ್ತಿದ್ರೆ ಅವ್ರಿಗೆ ಲೇಟ್ ಆಗುತ್ತಪ್ಪ. ವಿರಾಟ್, ಸಿಂಧು, ಕತ್ಲಾಗಕ್ ಮುಂಚೆ ಬೆಂಗಳೂರು ಸೇರ್ಕೊಂಬಿಡಿ. ಆಯ್ತಮ್ಮ. ಬರ್ತೀವಮ್ಮ. ನಿಮ್ಮಿ ಋಣನ ಮತ್ತೆ ಅದೇ ಮಾತಾ? ಋಣ ಅನ್ನೋದು ದೊಡ್ಡ ಪದ ಮಗಳೇ. ಅದನ್ನ ತೀರ್ಸೋರಿಗಷ್ಟೇ ಗಳಿಸ್ಕೊಳ್ಳೋ ಅರ್ಹತೆ ಇರೋದು. ಹಾಗ್ ನೋಡೋದಾದ್ರೆ ನೀನೇ ಹೇಳ್ದಂಗೆ ನಾನು ನಿಮ್ಮಮ್ಮನ್ ತರ ಆದ್ರೆ ನೀನು ನನ್ ಮಗಳು ಪ್ರಕೃತಿ ಇರೋ ಹಾಗೆ ಅಲ್ವಾ? ವಿರಾಟ್, ಹುಷಾರಪ್ಪ. ಅಲ್ಲಿಗೆ ತಲುಪಿದ ತಕ್ಷಣ ನಮಗ್ ಫೋನ್ ಮಾಡಿ. ಅಣ್ತಮ್ಮ, ನಮ್ಮ ಮನೆಗೆ ಬಂದು ನಿಮಗೆ ಒಂದು ಸಣ್ಣ ಕಹಿ ಅನುಭವ ಆಯಿತು. ಅದಕ್ಕೆ ಸಾರಿ. ಇದೆಲ್ಲ ನೀವು ಮಾಡಿದ್ದಲ್ಲ ಸಾರಿ ಕೇಳೋಕೆ. ಈ ರೀತಿ ಹ್ಯಾಪಿ ಮೂಮೆಂಟ್ಸ್ನ ನೆನಪಿಸ್ಕೊಳ್ಳೋಕೇನೆ ತುಂಬ ಟೈಮ್ ಬೇಕು. ಅಂಥದ್ರಲ್ಲಿ ಆ ಇಡಿಯಟ್ನ ಯಾಕೋ ನೆನಪಿಸ್ಕೋಬೇಕು? ಪ್ರಕೃತಿ ಅವರೇ, ಸಿಂಧು ಹೇಳ್ದಾಗೆ ನೀವು ಬರಲೇಬೇಕು. ಸರಿ ಅಣ್ಣ, ಬರ್ತೀವಿ. ನಿಮ್ ಗಂಡ ಹೊಲ ತೋಟ ಅಂತ ತಕರಾರು ತೆಗೆದ್ರೆ ಈ ಅಣ್ಣಂಗೆ ಕಾಲ್ ಮಾಡಿ, ನಾನು ವಿಚಾರಿಸ್ಕೋತೀನಿ. ಗೊತ್ತಾಯ್ತಾ ಶರತ್, ನಮ್ಮಣ್ಣ ಏನ್ ಹೇಳಿದ್ರು ಅಂತ? ಆಯ್ತಮ್ಮ, ಕರ್ಕೊಂಡು ಹೋಗ್ತೀನಿ. ಸರಿ, ನಾವ್ ಹೋಗ್ ಬರ್ತೀವಿ. ಹುಷಾರು. ಬರ್ತೀವಮ್ಮ. ಹೋಗ್ಬಿಟ್ ಬಾಪ. ಬಾಯ್. ಬಾಯ್. Bye. ಮತ್ತೆ ಸಿಗೋಣ. ಸಿಗೋಣ. ಸಿ ಯು. ಬರ್ತೀವಿ. ಬಾಯ್ ಅಣ್ಣ. ಹೋಗ್ಬಮ್ಮ. ಮೂರು ದಿನ ಅದೆಷ್ಟು ಬೇಗ ಕಳೆದೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಹೌದು ಶರತ್, ನಾನು ಅವ್ರನ್ನ ತುಂಬಾನೇ ಮಿಸ್ ಮಾಡ್ತಿದ್ದೀನಿ ಗೊತ್ತಾ? ಅದ್ ಹಾಗೇನೆ. ನಮಗ್ ಬೇಕಾದವರು ನಮ್ ಜೊತೆ ಎಷ್ಟೇ ದಿನ ಇದ್ರೂನು ಒಂದು ಕ್ಷಣದ ತರ ಕರ್ಗ್ ಹೋಗುತ್ತೆ. ಹೌದು. ಸರಿ, ಬನ್ನಿ ಬನ್ನಿ. ಇಶಾನಿ, ಅವ್ರು ಹೇಳಿ ಟೆಂಪಲ್ ಇದೆ ಅಲ್ವಾ? ಹಾ ಹೌದು. ಎಕ್ಸ್ಕ್ಯೂಸ್ ಮೀ, ತೋಟದ ಮನೆ ಶರತ್ ಅಂದ್ರೆ ನೀವೇನಾ? ಅದೇ ದೇವ್ರ ಮರದ ತೋಟ. ಹೌದು, ಆ ಶರತ್ ನಾನೇ. ಆದ್ರೆ ನೀವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಸಾರಿ, ನಿಮ್ಮ ಹೆಸರು ಕೇಳಿ ನಾನು ಪರಿಚಯ ಮಾಡ್ಕೊಳ್ಳೋದೆ ಮರ್ತ್ಬಿಟ್ಟೆ. ಐ ಆಮ್ ಇಶಾನಿ, ದಿಸ್ ಇಸ್ ಲಕ್ಕಿ. ಹಾಯ್. ನಮಸ್ಕಾರ. ಆಕ್ಚುಲಿ ನನ್ನ ವೀರ್ ಕಸಿನ್. ವೀರ್ ಅಂದ್ರೆ ವಿರಾಟ್, ಅವ್ರ ಅತ್ತೆ ಮಗಳು ನಾನು. ಓ. ಅಂದ್ರೆ ನೀವು ವಿರಾಟ್ ಅವರ ಸೋದರ ಮಾವನ್ ಮಗಳಾ? ಹೌದು ಆಂಟಿ, ನಾನು ವಸುಂಧರಾ ಅತ್ತೆ ತಮ್ಮನ ಮಗಳು. ವಿರಾಟ್ ಮತ್ತೆ ಸಿಂಧು ನಿಮ್ ಮನೆಗ್ ಬಂದಿದ್ದಾರೆ ಅಂತ ಗೊತ್ತಾಯ್ತು. ನಾನು ಈ ಕಡೆ ಕೆಲ್ಸದ ಮೇಲೆ ಬಂದಿದ್ದೆ. ಹಾಗೆ ಅವ್ರನ್ನ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ನಿಮ್ ಮನೆಗೆ ಹೋಗಿದ್ದೆ. ಅಲ್ಲಿ ಯಾರೋ ನೀವು ಟೆಂಪಲ್ಗೆ ಹೋಗಿದ್ದೀರಾ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿಗೆ ಬಂದ್ವಿ. ಹೌದು, ವಿರಾಟ್ ಎಲ್ಲಿ? ಈಗ ಅವ್ರು ಸಿಗಲ್ಲ ಬಿಡಿ. ಯಾಕೆ? ಈಗ 10 ನಿಮಿಷಕ್ಕೆ ಮುಂಚೆ ಬೆಂಗಳೂರಿಗೆ ಹೊರಡ್ರವ್ರು. ವಾಟ್? ಹೊರಟೋದ್ರಾ? ಹಾ. ಅವರಿಬ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ ಬಂದ್ವಿ. ಬಟ್ ಅವ್ರು ಹೊರಟೋದ್ರಲ್ವಾ, ಅದಕ್ಕೆ ಇಶಾನಿ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾಳೆ ಅಲ್ವಾ ಇಶಾನಿ? ಹೌದು. ಪಾಪ
ನೀವು ಇಷ್ಟು ದೂರ ಬಂದಿದ್ದು ವ್ಯರ್ಥ ಆಗೋಯ್ತು ಅನ್ಸುತ್ತೆ. ಇಟ್ಸ್ ಓಕೆ. ಹೇಗೋ ನಾವು ಬ್ಯಾಂಗ್ಳೂರ್ಗೆ ಹೊರಟಿದ್ದೀವಿ, ಅಲ್ಲೇ ಅವ್ರನ್ನ ಮೀಟ್ ಮಾಡ್ತೀವಿ. ಥ್ಯಾಂಕ್ ಯು. ಲಕ್ಕಿ, ಹೊರಡೋಣ. ಹಾ ವಿರಾಟ್, ಯಾಕೆ ಏನಾಯ್ತು? ಬೆಂಗಳೂರು ಹೋಗೋಕ್ ಮುಂಚೆ ಒಳ್ಳೆ ಗಾಳಿಲಿ 2 ನಿಮಿಷ ಇರೋಣ ಅಂತ. ವಿರಾಟ್, ನೀವ್ ಕರ್ಕೊಂಡೋಗಿದ್ದ ಟ್ರಿಪ್ನ ನಾನ್ ಯಾವತ್ತೂ ಮರೆಯಲ್ಲ. ನಾನು ಅಷ್ಟೇ. ಎಷ್ಟು ಬೇಗ ದಿನಗಳು ಕಳೆದು ಹೋಯ್ತಲ್ವಾ. ನನಗೂ ಸೇಮ್ ಹಾಗೆ ಅನ್ನಿಸ್ತಿದೆ. ಒಳ್ಳೆ ಕ್ಷಣಗಳು ಯಾವಾಗ್ಲೂ ಇದ್ದೇ ಇರುತ್ತೆ. ಸಿಂಧು ಅವರೇ, ನಾನು ನಿಮ್ಮನ್ನೊಂದು ಮಾತು ಕೇಳಲ್ಲ? ಕೇಳಿ. ನೀವು ದೇವ್ರ ಮುಂದೆ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಹೇ, ಕತ್ ಕೇಳಿಸ್ಕೊಳ್ಳಿಲ್ಲ. ಹಾಗೆ ನಿಮ್ಮ ಹತ್ರ ಇದ್ನಲ್ಲ, ನಿಮ್ಮ ಮಾತು ನನ್ನ ಕಿವಿಗೆ ಬಿತ್ತು ಅಷ್ಟೆ. ನೀವು ನಿಮ್ಮಕ್ಕ ಅಪ್ಪ ಧರ್ಮೇಂದ್ರ ಅಂಕಲ್ ಫ್ಯಾಮಿಲಿ ಬಗ್ಗೆ ದೇವ್ರ ಹತ್ರ ಕೇಳ್ಕೊಳ್ಳೋದ್ರಲ್ಲಿ ಅರ್ಥ ಇದೆ, ಮತ್ತೆ ಅದು ಸರಿನೇ. ಆದರೆ ನೀವು ನಮ್ಮ ಫ್ಯಾಮಿಲಿ ಬಗ್ಗೆ ಯಾಕೆ ಕೇಳಬೇಕು ಅಂತ ಅನ್ನಿಸ್ತು. ನಿಮ್ಮ ಬೇಡಿಕೆಯಲ್ಲಿ ನಿಮ್ಮನೆ ಫ್ಯಾಮಿಲಿಗಿಂತ ನಮ್ಮ ಫ್ಯಾಮಿಲಿನೇ ಜಾಸ್ತಿ ಇತ್ತು. ಯಾಕೆ ಅಂತ. ವಿರಾಟ್, ಅಮ್ಮ ಯಾವಾಗ್ಲೂ ಹೇಳೋಳು, ಹೆತ್ತೋರ್ ಜೀವ ಕೊಟ್ರೆ ಮೆಟ್ಟಿದ ಮನೆಯವರು ಜೀವನ ಕೊಡ್ತಾರೆ ಅಂತ. ನಾನ್ ಯಾವಾಗ ನಿಮ್ಮನ್ನ ಮನ್ಸ್ಫೂರ್ತಿಯಾಗಿ ಒಪ್ಕೊಂಡೋ ಆ ಕ್ಷಣದಿಂದಾನೆ ನಿಮ್ಮ ಮನೆ ನನ್ ಪಾಲಿನ ದೇವಸ್ಥಾನ ಆಯ್ತು. ಇಲ್ ನಡೆಯೋ ಪಾಪ ಪುಣ್ಯದ ಕೆಲ್ಸಕ್ಕೆ ದೇವ್ರೇ ಜವಾಬ್ದಾರಿಯಾಗಿರ್ಲಿ ಅಂತ ಕೇಳ್ಕೊಂಡೆ ಅಷ್ಟೆ. ಅತ್ತೆಗೆ ಅಜ್ಜಿಗೆ ನನ್ ಮೇಲೆ ಕೋಪ ಅಸಮಾಧಾನ ಇರ್ಬೋದು. ಮುಂದೆ ಅದೆಲ್ಲನೂ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಇನ್ನ ಅದಕ್ಕೂ ಮೀರಿ ನಿಮ್ ಪ್ರೀತಿನೇ ಇದೆಯಲ್ಲ, ಅದು ನರ್ಕನ್ ಕೂಡ ಸ್ವರ್ಗ ಮಾಡ್ಬಿಡುತ್ತೆ. ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ. ಅಯ್ಯೋ ಶಿವನೇ.